ನಿಮ್ಮ ಹೊಟ್ಟೆಯನ್ನು ಸರಿ ಮಾಡೋದಕ್ಕೇನೆ ಅಂಬಲಿ ಅಂತ ಒಂದು ಅದ್ಭುತವಾದ ಟೆಕ್ನಿಕ್ ತಂದಿದ್ದೀವಿ. 5 ಗ್ರಾಮ್ ಸಿರಿಧಾನ್ಯದ್ದು, ನವಣೆ 2 ದಿವಸ, ಅರ್ಕ 2 ದಿವಸ, ಸಾಮೆ 2 ದಿವಸ, ಊದಲು 2 ದಿವಸ, ಕೊರಲೆ 2 ದಿವಸ. 5 ಗ್ರಾಮ್ ತಗೊಳ್ಳಿ. ಅರ್ಧ ಲೀಟರ್ ನೀರಿನಲ್ಲಿ 8 ಗಂಟೆ ನೆನೆಸಿ 15 ನಿಮಿಷ ಮಣ್ಣಿನ ಮಡಿಕೆಯಲ್ಲಿ ಕುದಿಸಿ. ನವಣೆ, ಸಾಮೆ ಯಾವುದೋ ಒಂದು ಧಾನ್ಯ ತಗೊಳ್ಳಿ. ಯಾಕೆ ಒಂದೇ ಮಾಡಬೇಕು? ಎಲ್ಲ ಮಿಕ್ಸ್ ಮಾಡಿದರೆ ಏನಾಗಿದೆ, ಇದರಲ್ಲಿದ್ದ ನಾರು, ನವಣೆ ನಾರು ನಿಮಗೆ ಶ್ವಾಸಕೋಶ ನರನಾಡಿಗಳನ್ನು ಶುದ್ಧ ಮಾಡುತ್ತೆ. ಆರ್ಕದಲ್ಲಿರೋದು ನಿಮ್ಮ ಬೋನ್ ಮ್ಯಾರೋ ರಕ್ತವನ್ನು ಶುದ್ಧ ಮಾಡುತ್ತೆ. ಕೊರಲೆಯಲ್ಲಿ ಇರೋದು ನಿಮ್ಮ ಬಾಯಿಂದ ಗುದದವರ ತನಕ ಹೋಲ್ಸೇಲ್ ಪ್ಯಾಕೇಜ್ ಡೀಲ್, ಅದು ಎಲ್ಲ ಶುದ್ಧ ಮಾಡುತ್ತೆ. ಊದಲು ನಿಮ್ಮ ಯಕೃತ್ತು, ನಿಮ್ಮ ಮೇದುಜೀರಕ ಅಂಗ, ನಿಮ್ಮ ಪ್ಲೀಹ, ಈ ಮೃದು ಅಂಗಗಳನ್ನು ಶುದ್ಧ ಮಾಡುತ್ತೆ. ಸೊ ಸಾಮೆ ಅಕ್ಕಿ ನಿಮ್ಮ ಜನನಾಂಗಗಳನ್ನು ಶುದ್ಧ ಮಾಡುತ್ತೆ. ಕಾರ್ತಿಕ್ ಹೇಳ್ತಾ ಇದ್ದಂಗೆ ಎಲ್ಲ ಮಿಕ್ಸ್ ಆಗಿ ಬಿದ್ದಿದೆ, ಇದನ್ನು ಮಾರಾಟ ಮಾಡಬೇಕು ಅಂತ ಮಲ್ಟಿಮಿಲೆಟ್ ಅಂತ ತಳ್ತಾ ಇದ್ದಾರೆ. ಆ ಥರ ಆದಾಗ ನೀವು ತಿನ್ನೋದಿಷ್ಟೇ ತಾನೇ 100 ಗ್ರಾಮ್ ಒಂದು ಹೊತ್ತಿಗೆ. ಅಂದರೆ ಎಲ್ಲ 5 ಧಾನ್ಯಗಳನ್ನು ಮಿಕ್ಸ್ ಮಾಡಿದರೆ ನೀವು, ನಿಮಗೆ ನಿಮ್ಮ ರಕ್ತ ಶುದ್ಧ ಆಗೋದಿಲ್ಲ, ನರನಾಡಿಗಳು ಶುದ್ಧ ಆಗೋದಿಲ್ಲ, ಯಾವುದು ಶುದ್ಧ ಆಗೋದು. ಅದಕ್ಕೆ ಒಂದಾದ ಮೇಲೆ ಒಂದು 2 ದಿವಸ ತಿಂದರೆ ಎಲ್ಲ ಶುದ್ಧ ಆಗತ್ತೆ. ಒಂದು 10 ದಿವಸದಲ್ಲಿ ನಿಮ್ಮ ಬಾಡಿ ಸಂಪೂರ್ಣ ಆರೋಗ್ಯ. ಮತ್ತೆ ರೊಟೇಷನಲ್ಲಿ ಮಾಡ್ತಾ ಇರು. 5 ಗ್ರಾಮ್ ಅಂಬಲಿ ಮಾಡೋದಕ್ಕೆ ಪರ್ ಪರ್ಸನ್. 8 ಗಂಟೆ ನೆನೆಸಿ 15 ನಿಮಿಷ ಕುದಿಸಿ, ಮಣ್ಣಿನ ಮಡಿಕೆಯಲ್ಲೇ ಕುದಿಸ್ಬೇಕು. ಬಟ್ಟೆ ಕಟ್ಟಿ ಇಡ್ರಿ. ಕೆಲವರು ಸ್ಟೀಲ್ ಪಾತ್ರೆಯಲ್ಲಿ ಕುದಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಕ್ತಾರೆ, ಅದು ಓಕೆ. ಯಾಕಂದರೆ ಹಾಕಿದ ಮೇಲೆ ಸೂಕ್ಷ್ಮ ರಂಧ್ರಗಳ ಮೂಲಕ ಆಕ್ಸಿಜನ್ ಒಳಗಡೆ ಹೋಗುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಕಟ್ಟಿಟ್ರೆ ಅದು ಅಂಬಲಿ ಆಗೋದಿಲ್ಲ, ಸೂಕ್ಷ್ಮ ಜೀವಿಗಳು ಬರೋದಿಲ್ಲ. ಸೊ 18,000 ವೆರೈಟೀಸ್ ಆಫ್ ಸೂಕ್ಷ್ಮ ಜೀವಿಗಳು ಆಕ್ಸಿಜನ್ ಯುತ, ಅಂದರೆ ಆಮ್ಲಜನಕ ಸಹಿತ ಕಿಣ್ವ ಪ್ರಕ್ರಿಯೆ ಅಂತಾರೆ, ಏರೋಬಿಕ್ ಫರ್ಮೆಂಟೇಷನ್. ನಿಮ್ಮ ಮೊಸರು, ಹಾಲು ಮೊಸರು ಆಗೋದು ಎನೆರೋಬಿಕ್ ಫರ್ಮೆಂಟೇಷನ್. ಲ್ಯಾಕ್ಟೋಬ್ಯಾಸಿಲ್ಲಸ್ ಅನ್ನೋದು ಆಮ್ಲಜನಕ ರಹಿತ ಕಿಣ್ವ ಪ್ರಕ್ರಿಯೆ. ಎನೆರೋಬಿಕ್ ಫರ್ಮೆಂಟೇಷನ್ ಈಸ್ 1,00,000 ಟೈಮ್ ಲೆಸ್ ಎಫಿಷಿಯಂಟ್ ದ್ಯಾನ್ ಏರೋಬಿಕ್ ಅಂದರೆ ಅಂಬಲಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆ ಮತ್ತು ಅದರ ಒಂದು ಕೊಡುಗೆ ನಿಮ್ಮ ಕರಳಿಗೆ ಎಷ್ಟು ಅದ್ಭುತ ಅಂದರೆ, ನಾನು ಹೇಳೋದು ಅಂಬಲಿ ಮಾನವ ಜಾತಿಗೆ ಅಮೃತ ಅಂತ. ಸೊ 8 ಗಂಟೆ ಇಟ್ಟು ಬಟ್ಟೆ ಕಟ್ಟಿ ಇಡಬೇಕು, ಕದ್ದರ ಬಟ್ಟೆ ಕಟ್ಟಿಡ್ಬೇಕು. ಯಾಕೆ? ಗಾಳಿ ಆಡಬೇಕು, ಆಕ್ಸಿಜನ್ ಹೋಗ್ಬೇಕು. ಆ ಒಳಗಡೆ ತಯಾರಾಗ್ತಾ ಇತ್ತ ಮೆತ್ತಿಗೆ ಸೂಕ್ಷ್ಮ ಶುರು ಆಗತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತವೆ ಅವು, ಅದು ಹೊರಗಡೆ ಬರಬೇಕು. ಮೆತ್ತಿಗೆ ನೀವು ಗಟ್ಟಿಯಾಗಿ ಮಾಡಿದರೆ ಇನ್ನೊಂದು 8 ಗಂಟೆ ಹಂಗೆ ಇಟ್ಬಿಟ್ರೆ ಅದು ದಾರು ಆಗ್ಬಿಡುತ್ತದೆ. ದಾರು ಅಂದರೆ ಗೊತ್ತಾ? ಸಾರ. ಸಕ್ಕರೆ ನಗರ ಮಂಡ್ಯಕ್ಕೆ ಬನ್ನಿ ಅಂತ ಬರ್ಕೊಂಡಿದೆ. ಆ್ಯಕ್ಚುಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಂದರೆ ಅದರ ಸುತ್ತಲೂ 18 ದಾರು ಫ್ಯಾಕ್ಟ್ರಿಗಳು ಇರ್ತವೆ. ಸೊ ಎಲ್ಲಿ ಸಕ್ಕರೆ ಉತ್ಪಾದನೆ ಮಾಡಿದ್ರು ಅಲ್ಲಿ ಆ್ಯಕ್ಚುಲಿ ಸಕ್ಕರೆ ಈಸ್ ಎ ಮುಖವಾಡ ಅಷ್ಟೇ. ಕರ್ನಾಟಕ ಅಲೋನ್ ಪ್ರೊಡ್ಯೂಸಸ್ 7 lakh tons ಆಫ್ ಶುಗರ್ ಪರ್ ಇಯರ್. ಅಂದರೆ ಅದು ಎಷ್ಟು ಹೆಂಡ ರೆಡಿ ಮಾಡ್ತಾ ಇದಾರೋ ಅಂತ ಕ್ಯಾಲ್ಕುಲೇಟ್ ಮಾಡ್ರಪ್ಪ ನೀವು. ಮೇಕಿಂಗ್ ಸೆನ್ಸ್? ಸೊ ಆ ಅಂಬಲಿನ ಕುಡಿದ್ರೆ ನೀವು, ನಿಮಗೆ IBS, ಕ್ರಾನ್ಸು, ಈ ಕ್ಯಾನ್ಸರು, ಆ ಕ್ಯಾನ್ಸರ್, ಹೊರಲು ಕ್ಯಾನ್ಸರ್, ಕಟ್ಟ ಕ್ಯಾನ್ಸರ್, ಎಲ್ಲ ಕ್ಯಾನ್ಸರ್ಗಳು 6 ತಿಂಗಳಲ್ಲಿ ಮಾಯ, ಗ್ಯಾರಂಟಿ. ಯಾಕೆ? 24/7 ಡಾಕ್ಟರ್. ಖಾಲಿ ಹೊಟ್ಟೆ ಕುಡಿಬೇಕು. ಹೆಂಗೆ ಕುಡಿಬೇಕು? ಹಿಂಗೆ ಕೂತ್ಕೊಂಡು ಯಾಕೆ? ನಿಮ್ಮ ಹೊಟ್ಟೆ ಕವಾಟ ನೀರು ದ್ರವ ಪದಾರ್ಥ ಇದ್ರೆ ಓಪನ್ ಆಗತ್ತೆ, ಕರಳಿಗೆ ಸೇರ್ಬೇಕು. ಸಣ್ಣ ಕರಳು, ದೊಡ್ಡ ಕರಳು, ಸೆಲಿಯಕ್ ರೀಜನ್ ಅಂತಾರೆ. ಅಲ್ಲಿ ಸೇರಿದಾಗ ಈ ಸೂಕ್ಷ್ಮ ಜೀವಿಗಳು ಸಿಂಬಯಾಟಿಕ್ ಗಟ್ ಮೈಕ್ರೋಬ್ ಆಗಿ ತಯಾರಾಗ್ತದೆ. ಅದೇ ನೀವು ಹಿಂಗೆ ಅಂದರೆ ಆ ಕವಾಟ ಓಪನ್ ಆಗೋದಿಲ್ಲ. ಯಾಕಂದರೆ ಘನ ಪದಾರ್ಥಗಳನ್ನು ತಿಂದಾಗ ಪಚನ ಆದಮೇಲೆ ಅದು ಓಪನ್ ಆಗುತ್ತೆ. ಸಿಗ್ನಲ್ಸ್ ಬರಬೇಕು ಓಪನ್ ಮಾಡಿ ಅಂತ. ಓನ್ಲಿ ದ್ರವ ಪದಾರ್ಥಗಳು ಆ ಸಿಗ್ನಲ್ಸನ್ನು ಜನರೇಟ್ ಮಾಡ್ತಾರೆ. ಅದಕ್ಕೆ ಅಂಬಲಿ ತುಂಬ ತಿಳಿ ಇರಬೇಕು.
ಅದಕ್ಕೆ 5 ಗ್ರಾಮ್ ಅರ್ಧ ಲೀಟರ್ ನೀರು ಅಂತ ಹೇಳಿತ್ತು. ಕುಡಿಯೋದು ಹ್ಯಾಂಗ್ ಕುಡಿಬೇಕು? ಕೂತ್ಕೊಂಡು ಕುಡೀರಿ. ಅಲ್ಲಿ ಅಡ್ಡಾಡ್ತಾ ಕೂತ್ರೆ ಅಲ್ಲಿ ಸರಿಯಾಗಿ ಓಪನಿಂಗು ಕ್ಲೋಸಿಂಗು ಇರೋದಿಲ್ಲ. ಏನು ಬೇಕಾಗಿಲ್ಲ, ನಿಮಗೆ ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು. ಬೆಳಿಗ್ಗೆ ಖಾಲಿ ಯಾವಾಗಾದರೂ ಕುಡಿಬೋದು, ಖಾಲಿ ಹೊಟ್ಟೆ ಇರಬೇಕು. ಮಧ್ಯಾಹ್ನನೂ ಕುಡಿಬೋದು, ನೀರು ಕುಡಿಬೋದು, ಅಂಬಲಿ ಕುಡಿದ ಮೇಲೆ ನೀರು ಕುಡಿಬೋದು, ಏನು ತೊಂದರೆ ಇಲ್ಲ. ಸರ್ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಕುದಿಸಿ ಬೆಳಗ್ಗೆ ಕುಡೀರಿ. ಹಂಗಲ್ಲ ನಾನು ರಾತ್ರಿ ಕುಡಿತೀನಿ ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಕುದಿಸಿ ಬಟ್ಟೆ ಕಟ್ಟಿಟ್ಟು ಸಾಯಂಕಾಲ ಕುಡಿದ ಮೇಲೆ ಒಂದು 5 ನಿಮಿಷ ಬಿಟ್ಟು ಅದೇ ಧಾನ್ಯದ್ದು ಊಟ ಮಾಡ್ರಿ. ನವನೇ ಅಂಬಲಿ ಕುಡಿದಿದ್ದೀರ, ನವನೇ ಇಡ್ಲಿ ಮಾಡ್ಕೊತೀನ್ರಿ, ನವನೇ ಮುದ್ದೆ ಮಾಡ್ಕೊತೀನ್ರಿ, ಬಟ್ ಒಂದು 5 ನಿಮಿಷ ಗ್ಯಾಪ್ ಕೊಡ್ರಿ. ಸೊ ದಟ್ ಇಟ್ ಗೋಸ್ ಇನ್ ಟು ದ ಸೆಲಿಯಾಕ್ ರೀಸನ್, ಅಂದರೆ ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳುವ ಮತ್ತು ನಿಮ್ಮ ಗಟ್ ಮೈಕ್ರೋಬ್ಸ್ ಬೆಳೆಸೋದುಗ ಈ ಕೆಲಸ ಮಾಡಬೇಕು. ಸೊ ನಿಮಗೆ ನಮಗೆ ಅದಾಗಲ್ಲ, ಅದು ಹೀಟ್ ಆಗತ್ತೆ, ಅದು ಆಗಲಿ. ಫಸ್ಟ್ ನೀವು ಅಂಬಲಿ ಕುಡಿಯೋಕ್ಕೆ ಶುರು ಮಾಡ್ರಿ ಒಂದು 10 ದಿವಸ. ಆಮೇಲೆ ನೀವು ಕಲ್ಲು ತಿಂದ್ರೂ ಜೀರ್ಣ ಆಗತ್ತೆ. ಯಾಕೆ? ಜೀರ್ಣ ಮಾಡುವ ಆ ನಿಯಂತ್ರಣ, ಆ ನಿಗದಿತ ಪ್ರಮಾಣದಲ್ಲಿ ಏನೇನು ಯಾವಾಗ ಎಷ್ಟು ಎಲ್ಲಿ ಮಾಡಬೇಕು ಅನ್ನೋದು ನಿಮ್ಮ ಮೈಕ್ರೋಬ್ಸ್ ಡಿಸೈಡ್ ಮಾಡ್ತವೆ. ನಿಮ್ಮ ಜೀವಕೋಶಗಳ ಜೊತೆ ಆ ಸಹಜೀವನ